ಧಾರವಾಡದಲ್ಲಿ 100 ಎಕರೆ ಸರ್ಕಾರಿ ಭೂಮಿ ಅಕ್ರಮ ಪ್ರಕರಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ತನಿಖೆಗೆ ಆದೇಶಿಸಿದ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಸದ್ಯ ತನಿಖೆಗೆ ಆದೇಶಿಸಿದ್ದಾರೆ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್. 100 ಎಕರೆ ಭೂ ಕಬಳಿಕೆ ಬಗ್ಗೆ ತನಿಖೆಗೆ ಧಾರವಾಡ ಡಿಸಿ ಆದೇಶವನ್ನ ಹೊರಡಿಸಿರುವಂತದ್ದು. ಬುಧವಾರದ ಒಳಗೆ ತನಿಖೆ ನಡೆಸಿ ವರದಿ ನೀಡಲು ಡಿಸಿ ಸೂಚನೆಯನ್ನ ನೀಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಧಾರವಾಡ ಡಿಸಿ ಸ್ನೇಹಲ್ ಈ ಬಗ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು. ಸರ್ಕಾರಿ ಭೂಮಿ ರೈತರಿಗೆ ಮಂಜೂರು ಮಾಡಿ ರಿಯಲ್ ಎಸ್ಟೇಟ್ ದಂಧೆಯನ್ನ ನಡೆಸ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ರೈತರಿಂದ ಜಿಪಿಎ ಮಾಡಿಸಿ ರಿಯಲ್ ಎಸ್ಟೇಟ್ ಮಾಡಿದ್ದ ಆರೋಪ. ಉದ್ಯಮಿಯೊಬ್ಬನಿಂದ ಸರ್ಕಾರಿ ಭೂಮಿ ಕಬಳಿಕೆ ಆರೋಪದ ಬಗ್ಗೆ ಈಗ ತನಿಖೆ ನಡೆಸಲು ಆದೇಶವನ್ನ ನೀಡಲಾಗಿದೆ. ಧಾರವಾಡದಲ್ಲಿ 100 ಎಕರೆ ಸರ್ಕಾರಿ ಭೂಮಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮುಂಚೆ ಸುವರ್ಣ ನ್ಯೂಸ್ನಲ್ಲಿ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ. ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಇದಾಗಿದೆ. ತನಿಖೆಗೆ ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಈಗ ಆದೇಶವನ್ನ ನೀಡಿದ್ದಾರೆ. ಧಾರವಾಡದಲ್ಲಿ 100 ಎಕರೆ ಸರ್ಕಾರಿ ಭೂಮಿ ಅಕ್ರಮ ಪ್ರಕರಣ, 100 ಎಕರೆ ಭೂ ಕಬಳಿಕೆ ಬಗ್ಗೆ ಈಗ ಧಾರವಾಡ ಡಿಸಿ ಆದೇಶವನ್ನ ನೀಡಿರುವಂತದ್ದು. ಬುಧವಾರದ ಒಳಗೆ ತನಿಖೆ ನಡೆಸಿ ಈ ಬಗ್ಗೆ ವರದಿಯನ್ನ ನೀಡಬೇಕು ಅನ್ನೋದಾಗಿ ಡಿಸಿ ಸೂಚನೆಯನ್ನ ನೀಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಧಾರವಾಡ ಡಿಸಿ ಸ್ನೇಹಲ್ ಈ ಬಗ್ಗೆ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ಸರ್ಕಾರಿ ಭೂಮಿಯನ್ನ ರೈತರಿಗೆ ಮಂಜೂರು ಮಾಡಿ ರಿಯಲ್ ಎಸ್ಟೇಟ್ ದಂಧೆಯನ್ನ ನಡೆಸ್ತಾ ಇದ್ರು ಅನ್ನೋ ಆರೋಪ ಕೇಳಿ ಬಂದಿರುವಂತದ್ದು. ರೈತರಿಂದ ಜಿಪಿಎ ಮಾಡಿಸಿ ರಿಯಲ್ ಎಸ್ಟೇಟ್ ಮಾಡಿಸಿ ಆ 100 ಎಕರೆ ಭೂಮಿಯನ್ನ ಕಬಳಿಸೋ ಪ್ರಯತ್ನವಾಗ್ತಾ ಇತ್ತು. ಉದ್ಯಮಿಯೊಬ್ಬನಿಂದ ಸರ್ಕಾರಿ ಭೂಮಿ ಕಬಳಿಕೆ ಆರೋಪದ ಬಗ್ಗೆ ಈಗ ತನಿಖೆಯನ್ನ ನಡೆಸಲಿಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. ನಮಸ್ತೆ. ನಮಸ್ತೆ ಅಮ್ಮ. ಏನಿದು ಬೆಲೆ ಬಾಳುವಂತಹ ಪ್ರತಿಷ್ಠಿತ ಜಾಗ 100 ಎಕರೆ ಸರ್ಕಾರಿ ಭೂಮಿ, ಅದು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಹೇಗೆ ಹೋಯ್ತು? ತಾವು ಏನು ರಿಪೋರ್ಟ್ ಮಾಡ್ತಾ ಇದ್ದೀರಾ ಅದು ನಮ್ ಗಮನಕ್ಕೆ ಈಗಷ್ಟೇ ಬಂದಿದೆ. ನಾನು ಎಡಿಸಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡಿದ್ದೇನೆ. ಅವರು ವೆರಿಫೈ ಮಾಡಿದ್ಮೇಲೆ ಅದರ ಬಗ್ಗೆ ನಾವು ಮುಂದೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೀವಿ. ಮೇಡಮ್, ಇಷ್ಟು ದಿನ ನಿಮ್ಗೆ ಗೊತ್ತೇ ಇರ್ಲಿಲ್ವಾ? ನಿಮ್ ಗಮನಕ್ಕೆ ಬಂದೇ ಇರ್ಲಿಲ್ವಾ? ಇಲ್ಲ, ತಾವು ನನ್ಗೆ ಮಾಹಿತಿ ಕೊಟ್ಟಾಗ್ಲೇ ಗೊತ್ತಾಗಿರೋದು. ಹಾಗಾದ್ರೆ ಪ್ರಶ್ನೆ ಮೂಡುತ್ತಲ್ವಾ ತಮ್ಮ ಒಂದು ಎಫಿಷಿಯನ್ಸಿ ಬಗ್ಗೆನೆ? ತಾವೇ ಹೇಳ್ತಾ ಇದ್ದೀರಿ, ನಾನು ಚೆಕ್ ಮಾಡ್ಬಿಟ್ಟು ನಾನು ನಿಮ್ಗೆ ವಾಪಸ್ ತಮಗೆ ಇನ್ಫಾರ್ಮ್ ಮಾಡ್ತೀನಿ. ಅಲ್ಲ ಮೇಡಮ್, ಇದು 100 ಎಕರೆ ಸರ್ಕಾರಿ ಭೂಮಿ, ಆ ಸರ್ಕಾರಕ್ಕೆ ಸೇರಿದಂತಹ ಸ್ವತ್ತು. ಆದರೆ ರಿಯಲ್ ಎಸ್ಟೇಟ್ ಅಲ್ಲಿ ಇದು ಹೇಗೆ ಭೂಮಿ ಹೋಗುತ್ತೆ, ಹೇಗೆ ಅವ್ರ ಪಾಲಾಗುತ್ತೆ? ತಾವು ರಿಪೋರ್ಟ್ ಮಾಡ್ತಿದ್ದೀರಮ್ಮ, ನಾನು ಚೆಕ್ ಮಾಡ್ಬೇಕಾಗತ್ತೆ. ನಾನು ಚೆಕ್ ಮಾಡದೆ ಮಾತಾಡ್ಲಿಕ್ಕೆ ಏನ್ ಚೆಕ್ ಮಾಡಿದ್ರಿ? ಈಗ ವಿಷಯ ಗೊತ್ತಾಯ್ತಲ್ವಾ ಸ್ನೇಹಲ್ ಅವರೇ? ಇಲ್ಲಿವರೆಗೂ ಏನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೀರಿ? ಜನಕ್ಕೆ ತಿಳಿಸ್ಬೇಕಲ್ವಾ ತಾವು? ನಾನು ಎಂಕ್ವೈರಿ ಕಮಿಟಿಯನ್ನ ಎಡಿಸಿ ಅವರ ಅಧ್ಯಕ್ಷತೆಯಲ್ಲಿ ರಚಿಸಿದ್ದೀನಿ. ಕಮಿಟಿ ರಚಿಸಿಬಿಟ್ರೆ ಆಯ್ತಾ ಸ್ನೇಹಲ್ ಅವರೇ? ಇಷ್ಟೇನಾ ನಿಮ್ಮ ಜವಾಬ್ದಾರಿ? ಕಮಿಟಿ ಏನ್ ರಿಪೋರ್ಟ್ ಮಾಡಿಬಿಟ್ಟು ನಿಮ್ಗೆ ರಿಪೋರ್ಟ್ ಮಾಡ್ತೀವಿ. ಸ್ನೇಹಲ್ ಅವರೇ, ತಾವು ರಿಪೋರ್ಟ್ ಮಾಡಿದ್ದು ತುಂಬಾ ಸಂತೋಷದ ವಿಷಯ. ತಾವು ನಮ್ಮ ಗಮನಕ್ಕೆ ಈ ತರದೇನೋ ಆಗಿದೆ ಅಂತ ತಂದಿರೋದು ತುಂಬಾ ಸಂತೋಷದ ವಿಷಯ. ತುಂಬಾ ಒಳ್ಳೆ ಕೆಲಸ ಮಾಡಿದೀವಿ. ನಾವ್ ಇದ್ರ ಬಗ್ಗೆ ಚೆಕ್ ಮಾಡ್ಕೊಂಡ್ಬಿಟ್ಟು ವಿ ವಿಲ್ ಡೆಫಿನೆಟ್ಲಿ ರಿಪೋರ್ಟ್ ಬ್ಯಾಕ್ ಆಸ್ ಟು ವಾಟ್ ಹಸ್ ಹ್ಯಾಪನ್. ಯಾವಾಗ, ಎಷ್ಟು ದಿನದೊಳಗೆ ರಿಪೋರ್ಟ್ ಕೊಡೋಕೆ ಹೇಳಿದಿರಿ ಸ್ನೇಹಲ್ ಅವರೇ? ನಾನು ಅವ್ರಿಗೆ ಬುಧವಾರದ ಒಳಗಡೆ ಕೊಡ್ಲಿಕ್ಕೆ. ಏನಾದ್ರೂ ಇಲ್ಲಿ ಗೋಲ್ಮಾಲ್ ಆಗಿದ್ರೆ ವಾಟ್ ನೆಕ್ಸ್ಟ್? ಏನ್ ಕ್ರಮ ತೆಗೆದುಕೊಳ್ತೀರಿ? We will take action on whoever has done this firstly. Secondly, it is government land. If it is government land, ಯಾರಿಗಾದ್ರೂ ಗ್ರಾಂಟ್ ಆಗಿದ್ರೆ ಅವರು ಮಾರಾಟ ಮಾಡ್ಲಿಕ್ಕೆ ಒಂದಷ್ಟು ಕಂಡೀಷನ್ಸ್ ಇರುತ್ತೆ. ಮಾರಾಟ ಮಾಡೋಕ್ಕಿಂತ ಮುಂಚೆ ಅವರು ಗವರ್ಮೆಂಟ್ ಪರ್ಮಿಷನ್ ಎಲ್ಲ ತಗೊಳ್ಬೇಕಿರತ್ತೆ. ತಗೊಳ್ದೆ ಅದು ಮಾರಾಟ ಮಾಡ್ಲಿಕ್ಕೆ ಬರೋದಿಲ್ಲ, ಅಥವಾ ಅವ್ರ ಹೆಸರಲ್ಲಿ ಬದಲಾವಣೆಯಲ್ಲೂ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಅದು ಚೆಕ್ ಮಾಡ್ಬಿಟ್ಟು ನಾನು ನಿಮ್ಗೆ ಮುಂದಿನ ಪ್ರೈಮರಿ ರಿಪೋರ್ಟ್ ಏನು ಸಿಕ್ಕಿಲ್ವಾ ಸ್ನೇಹಲ್ ಅವರೇ? ಈಗ ನಿಮ್ಗೆ ವಿಷಯ ಗೊತ್ತಾಯ್ತು, ಪ್ರೈಮರಿ ರಿಪೋರ್ಟ್ ತಾವೇ ಹೇಳಿದ್ರಲ್ವಾ, ಈಗಷ್ಟೇ ಹೇಳ್ತಾ ಇದ್ರಿ ತಾವು. ಅದು ಅಲ್ಲಿ 163 ಎಕರೆ ಸರ್ಕಾರಿ ಜಮೀನಿದು ತಡ್ಸಿನಕೊಪ್ಪ ಸರ್ವೆ ನಂಬರ್ 110ರಲ್ಲಿ. ಅದರಲ್ಲಿ 63 ಎಕರೆಯನ್ನ 2014 ಅಲ್ಲಿ ನಾವು IIIT ಧಾರವಾಡಕ್ಕೆ ಕೊಟ್ಟಿದ್ದೀವಿ. ಉಳಿದ 100 ಎಕರೆ ಜಮೀನ್ ಏನಿದೆ ಅದು 95 ರೈತರಿಗೆ 1994 ಅಲ್ಲಿ ಅವರಿಗೆ ಕೊಡಲಾಗಿದೆ. ರೈತರಿಗೆ 1 ಎಕರೆ ಹಾಗೆ, ಕೆಲವೊಬ್ಬರಿಗೆ 1 ಎಕರೆ 10 ಗುಂಟೆ ಹಾಗೆ ಅವ್ರಿಗೆ ಬಗರ್ ಹುಕುಂ ಸಮಿತಿಯಲ್ಲಿ ಅದನ್ನ ಕೊಡಲಾಗಿದೆ. ಮುಂದೆ ಅದ್ರಲ್ಲಿ ಏನಾದ್ರು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನ ನಾನೀಗ ವೆರಿಫೈ ಮಾಡ್ಬೇಕು. ನಾವು ವೆರಿಫೈ ಮಾಡಿ ತಮ್ಗೆ ಮಾಹಿತಿನ ಒದಗಿಸ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.